ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ. ಬಟ್ ನಿಮ್ಮ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಐ ಮೀನ್ ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ. ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳುಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ ಕೆ ಡಿ ಸ್ಟಾರ್ಟ್ ಮಾಡೋದು ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರ 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಧ್ರುವ ಅಂದರೆ ಬಿಡಪ್ಪ ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬಿಡಿ ಬ್ರೋ, ಥಿಯೇಟ್ರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ರೀಸೆಂಟ್ ಆಗಿ ಅಂದ್ರೆ ಕೆ ಡಿ ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಆಟವಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆ್ಯಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರತ್ತೆ ಅಲ್ವಾ. ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾರೆ. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ಐ ಲವ್ ಟು ಮೀಟ್. ನನಗೆ ಇಷ್ಟಪಡ್ತಿದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರವೇ ಯೋಚನೆ ಮಾಡ್ತೀನಿ, ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅಂತ, ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಹಿಂಗೆ ಮಾಡೋದು. Last question, sir. This is the last question. Sir, Michael ಕೇಳ್ತೀರಾ if you don't mind? ಇಲ್ಲಿ ಬಂದಿದೆ ನೋಡಿ Michael. And this is the last question. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಸಿನಿಮಾ ನೋಡಿ ಡಿಸಪಾಯಿಂಟ್ ಆದರು ಅಂತ ಸುದ್ದಿ. ಆ್ಯಂಡ್ ಈಗ ಕೆ ಡಿ ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಮಾರ್ಟಿನ್ ಸಿನಿಮಾ ಯಾವುದು ಫ್ಲಾಪ್ ಎಲ್ಲ ಹಿಟ್ಟೆ. ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಪರ್ಸನ್ ಅಪ್ರೋ? ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ.